ಗಂಗಾವತಿ ನಗರದ ಹಿರೇಜಂತಕಲ್ನ ವೀರಪಾಪುರದ ಆರ್ಯವೈಶ್ಯ ಸಮಾಜದ ವತಿಯಿಂದ ಮಳೆಗಾಗಿ ಪ್ರಾರ್ಥಿಸಿ ಹಮ್ಮಿಕೊಂಡಿದ್ದ 5ನೇ ವರ್ಷದ ಪಾದಯಾತ್ರೆ ಭಕ್ತರ ಸಂಕಲ್ಪದ ಫಲವಾಗಿ ಯಶಸ್ವಿಯಾಗಿದೆ. ಗಂಗಾವತಿಯಿಂದ ಪ್ರಾರಂಭವಾದ ಪಾದಯಾತ್ರೆಯು ಕಂಪ್ಲಿ ಮಾರ್ಗವಾಗಿ ಸಿರುಗುಪ್ಪದವರೆಗೆ ಸಾಗಿತು. ಪಾದಯಾತ್ರೆ ಆರಂಭವಾದ ದಿನದಿಂದಲೇ ಮಳೆರಾಯ ಕೃಪೆ ತೋರಿರುವುದು ಭಕ್ತರಲ್ಲಿ ಸಂತಸ ಮೂಡಿಸಿದೆ. ಈ ಕುರಿತು ಮಾತನಾಡಿದ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ದರೋಜಿ ನಾಗರಾಜ್ ಶ್ರೇಷ್ಠಿ ಅವರು ತಾಯಿ ಶ್ರೀ ಕನ್ನಿಕಾ ಪರಮೇಶ್ವರಿ ಮತ್ತು ಶ್ರೀ ರಾಘವೇಂದ್ರ ಗುರುರಾಯರ ಅನುಗ್ರಹದಿಂದ ಉತ್ತಮ ಮಳೆಯಾಗಿದೆ. ದಾನ ಧರ್ಮ ಇರುವ ಕಡೆ ಧರ್ಮ ನೆಲೆಯಾಗುತ್ತದೆ ಎಂಬ ಮಾತಿನಂತೆ ನಮ್ಮ ಸಮಾಜದ ಪಾದಯಾತ್ರೆ ಆರಂಭವಾದಾಗಿನಿಂದ ಮಾರ್ಗದುದ್ದಕ್ಕೂ ಮಳೆ ಸುರಿದಿರುವುದು ನಮ್ಮ ಸಂಕಲ್ಪಕ್ಕೆ ದೊರೆತ ಫಲ ಎಂದರು. ಗುರು ಭೀಮ್ ಭಟ್ ಜೋಶಿ ಅವರು ಮಾತನಾಡಿ ವರುಣದೇವರ ಕೃಪೆಯಿಂದ ರೈತರಿಗೆ ಈ ವರ್ಷ ಉತ್ತಮ ಫಸಲು ಸಿಗಲಿ ಎಂದು ಆಶೀರ್ವದಿಸಿದರು. ಈ ಪಾದಯಾತ್ರೆಯಲ್ಲಿ 250ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿದ್ದರು. ಕಂಪ್ಲಿಯ ಶ್ರೀ ಗುರು ರಾಘವೇಂದ್ರ ಪಾದಯಾತ್ರೆ ಬಳಗದವರು ಹೆರೆಕಲ್ಲಿನ ಮರಿಸ್ವಾಮಿ ಮಠದಲ್ಲಿ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಿದ್ದರು. ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಮಂಡಳಿಯ ಅಧ್ಯಕ್ಷ ದರೋಜಿ ನರಸಿಂಹ ಶ್ರೇಷ್ಠಿ, ಹಣವಾಳ ಚಂದ್ರಶೇಖರ್ ಶ್ರೇಷ್ಠಿ, ಚಂದ್ರು ಬನ್ನಿಗೋಳ, ದರೋಜಿ ಗುರುರಾಜ್, ದತ್ತಾತ್ರೇಯ ವಾಸ್ವಿ ಯುವಜನ ಸಂಘದ ಗೌರವಾಧ್ಯಕ್ಷ ವೆಂಕಟೇಶ್ ದರೋಜಿ, ಬೆನ್ನೂರು ಪ್ರಹ್ಲಾದ್ ಹಾಗೂ ಸಮಾಜದ ಮುಖಂಡರು, ಭಜನಾ ಮಂಡಳಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಡ್ಕೊಂಡು ಹೋಗ್ರಿ ನಡ್ಕೊಂಡು ಹೋದ್ರೆ ಅವ್ರ ಓದಾಗಿದ್ದ ನಾವು ನಡ್ಕೊಂಡು ಓದ್ತೀವಿ. 2 ವರ್ಷ 2 ವರ್ಷದ ದೇವಸ್ಥಾನ ಇದೆ. ನೀವು ವಂಶಸ್ಥ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ನಮ್ಮ ಬೃಂದಾವನ ಭಜನಾ ಮಂಡಳಿಯಿಂದ ಪಾದಯಾತ್ರೆ ಮಾಡ್ತಿದ್ದಾರೆ. ಹಿರೇಜಂತಕಲ್ ವೀರಪಾಪುರದಿಂದ ಪಾದಯಾತ್ರೆಯಲ್ಲಿ ನಮ್ಮ ಗುರುಭೀಮ್ ಭಟ್ರು ಗುರುಗಳು ಆಶೀರ್ವಾದ ಮಾಡಿದ್ದರು. ಈ ಪಾದಯಾತ್ರೆಯಿಂದ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಆಗ್ಬೇಕಂತೇಳಿ ಅವರು ಆಶೀರ್ವಾದ ಮಾಡಿದರು. ಈ ಪಾದಯಾತ್ರೆ ಸ್ಟಾರ್ಟ್ ಆದಾಗಲಿದ್ದ ಆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಎಲ್ಲರ ಒಂದು ಪಾದಯಾತ್ರೆಯ ಫಲ ಮಳೆ ಬರ್ತತೆ, ನಾಳೆ ಬೆಳೆನೂ ಚೆನ್ನಾಗಿ ಆಗಲಿ ಅಂತಂದು ಆ ತಾಯಿ ಆಶೀರ್ವಾದ ಗುರುಗಳನ್ನು ಬೇಡ್ತಾ ಇದ್ದೀನಿ. ಆಮೇಲೆ ದಾರಿಯಲ್ಲಿ ಎಲ್ಲರೂ ನಮಗೆ ಸಹಕಾರ, ಯಾವುದೇ ಒಂದು ಒಬ್ಬ ಮಣ್ಣೂರು ಇಲ್ಲಿ ಇದು ಯಾವ ಮಾಡಿಸಿದ್ರು ನದಿಯಲ್ಲಿ ಅಲ್ಲಿ ನಾವು ಟಿಫನಿನ ವ್ಯವಸ್ಥೆನೂ ಕೇಳಿದ್ದಿಲ್ಲ. ಆದರೆ ಅವ್ರು ಬಂದು ನಿಂತು ಪಾಪ ಅವರು 2-3 ನಮೂನಿ ನಾವು 100 ಮಂದಿ ಆಗ್ತದ್ರೆ ಅಂದರೆ 200 ಮಂದಿ ಮೇಲೆ ಆಯ್ತು. ಅವರೆಲ್ಲರಿಗೂ ಟಿಫನ್ ಮಾಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ರು. ಇಲ್ಲಿ ಎರಕಲ್ಲೊಳಗೆ ನಮ್ಮ ಕಂಪ್ಲಿ ಒಂದು ಸಮಾಜದ ಒಂದು ಸಂಘದವರು ಎಲ್ಲರೂ ಅವರು ಒಂದು ಗ್ರೂಪ್ ಇದೆ. ಆ ಗ್ರೂಪ್ಲಿಂದ ಅನ್ನದಾನ ಒಂದು ಏರ್ಪಾಟ್ ಮಾಡಿ ಎಲ್ಲರಿಗೂ ಸಹಕಾರ ಮಾಡಿ ಅವರ ಒಂದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಇಂಥ ಒಂದು ಯೋಜನೆಗಳಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಿ ಇದೇ ರೀತಿ ಧರ್ಮದ ವಿಷಯದಲ್ಲಿ ಎಲ್ಲಿ ಧರ್ಮ ಇದೆ ಅಲ್ಲಿ ಒಂದು ಸ್ವಲ್ಪ ದಾನಗಳು ಯಾವುದೇ ಆಗಲಿ ಯಾರೇ ಆಗಲಿ ಮಾಡಬೇಕಂತೇಳಿ ನಿಮ್ಮ ಮೂಲಕ ಬೇಡ್ತಾ ಇದ್ದೀವಿ. ಜೈ ಸತ್ಯಧರ್ಮರಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. 2ನೇ ದಿವಸ ಮಂತ್ರಾಲಯ ಪಾದಯಾತ್ರೆ ಹಿರೇಜಂತಕಲ್ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪಾದಯಾತ್ರೆ ಹೊಂಟು ತದನಂತರವಾಗಿ ಅಲ್ಲಿ ಸಂಕಲ್ಪ ಮಾಡಿದ್ವಿ, ರೈತರಿಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆಗಲಿ, ನಮಗೂ ಕೂಡ ವ್ಯಾಪಾರ ಅಭಿವೃದ್ಧಿ ಆಗಲಿ, ಹೆಚ್ಚಿನಿಂದ ರೈತರಿಂದಲೇ ನಮಗೆ ಜೀವನಾಡಿ ಅಂಥೇಳಿ ಆ ರೀತಿಯಿಂದ ಸಂಕಲ್ಪ ಮಾಡಿ ಕನ್ನಿಕಾ ಪರಮೇಶ್ವರಿ ಸಂಕಲ್ಪ ಮಾಡಿ ಅಲ್ಲಿಂದ ಪಾದಯಾತ್ರೆ ಪ್ರಾರಂಭ ಆದ್ವಿ. ಅಲ್ಲಿಂದ ನಾವು ಎಲ್ಲೆಲ್ಲಿ ಊರು ದಾಟ್ತೀವಿ ಅಲ್ಲಿಂದ ಹಿಂದ್ಗಡೆ ಎಲ್ಲ ಸುಮಾರು ಮಳೆಯಾಗ್ಯದ. ನಿನ್ನೆ ಗಂಗಾವತಿಯಲ್ಲಿ ವಿಶೇಷವಾಗಿ ಮಳೆಯಾಗ್ಯದ. ಅದಕ್ಕೆ ಚೆನ್ನಾಗಿ ನಾವು ಎಲ್ಲಿ ಪಾದಯಾತ್ರೆಯಲ್ಲಿ ಸುಮಾರು 150 ಜನದಿಂದ ಪಾದಯಾತ್ರೆ ಅಂದ್ಕೊಂಡಿದ್ವಿ. ಅದಕ್ಕೆ ಹೆಚ್ಚಿನ ಆಗಿ ಇವತ್ತು 2ನೇ ದಿವಸ 250 ಜನ ಪಾದಯಾತ್ರೆಯಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಗುರುರಾಯರು ಅನುಗ್ರಹ ಮಾಡಲಿ. ತದನಂತರವಾಗಿ 3ನೇ ದಿವಸ ನಾವು ಸಿರುಗುಪ್ಪ ಈಗ ಹಾಲ್ಟ್ ಆಗ್ತೀವಿ. ತದನಂತರ 3ನೇ ದಿವಸ ಬೀರಳ್ಳಿ, 4ನೇ ದಿವಸ ಕೋಸಿಗೆಯಲ್ಲಿ ಹಾಲ್ಟ್ ಆಗ್ತೀವಿ. 5ನೇ ದಿವಸ ಗುರುವಾರ ದಿವಸ ನಾವು ಮಂತ್ರಾಲಯನ ಸೇರ್ತೇವೆ. ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ, ಎಲ್ಲರಿಗೂ ಧನಧಾನ್ಯ ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ರಾಯರಲ್ಲಿ ಪ್ರಾರ್ಥಿಸೋಣ. ಹರೇ ಶ್ರೀನಿವಾಸ.